ಬಿಸಿ ಬಿಸಿಯಾಗಿ ಮೆಂತ್ಯ ಗೋಧಿ ಮುದ್ದೆ ಮಾಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಮೆಂತ್ಯ ಗೋಧಿ ಮುದ್ದೆ ಮಾಡಲು ನಾನು 3 ಸೇರು ಗೋಧಿ, 1 ಸೇರು ಅಕ್ಕಿ ಮತ್ತು 1 ಸೇರು ಮೆಂತ್ಯನ ಚೆನ್ನಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಮಿಲ್ ಮಾಡಿಸಿ 1 ರಡಿ ಹಿಟ್ಟು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಮೆಂತ್ಯ ಮುದ್ದೆನ ಯಾವ ರೀತಿ ಮಾಡೋದು ಅಂತ ನೋಡೋದಾದರೆ, ಒಂದು ಬಾಣಲಿಗೆ 1 ಬಟ್ಲನ್ನ ಅಳತೆಯಲ್ಲಿ 6 ಬಟ್ಲಷ್ಟು ನೀರು ಹಾಕ್ಕೊಂಡು 6 ಬೆಲ್ಲ ಹಾಕ್ಕೊಂಡು ಬೆಲ್ಲ ಎಲ್ಲ ಕರಗಿದ ನಂತರ ಬೇರೆ ಪಾತ್ರೆಗೆ ನೀರನ್ನೆಲ್ಲ ಸೋರಿಸ್ಕೊಬೇಕು. ನೀರೆಲ್ಲ ಸೋರಿಸ್ಕೊಂಡ ನಂತರ ಮತ್ತೆ ಅದೇ ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ಬೆಲ್ಲದಲ್ಲಿ ಕಡ್ಡಿ ಅಥವಾ ಕಲ್ಲೇನಾರು ಇದ್ದರೆ ಹೋಗಲಿ ಅಂತ. ಈಗ ಮತ್ತೆ ಅದೇ ಬಾಣಲಿಗೆ ಹಾಕ್ಕೊಂಡು ನಾನು ಯಾವ ಬಟ್ಲಿನಲ್ಲಿ ನೀರು ಹಾಕ್ಕೊಂಡಿದ್ನೋ ಆ ಬಟ್ಲಿನಲ್ಲಿ 1 ಬಟ್ಲಷ್ಟು ನೀರು ಸಪ್ರೇಟ್ ಎತ್ತಿಕ್ಕೊತಾ ಇದ್ದೀನಿ. ಈಗ ಅದೇ ಬಟ್ಲಿನ ಅಳತೆಯಲ್ಲಿ 2 ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಸ್ಟವ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಕುದಿಸ್ಕೊಬೇಕು. ಹಿಟ್ಟಿನ ಮೇಲೆ ನೀರಲ್ಲಿ ಈ ರೀತಿ ಕುದ್ದು ಬಂದ ನಂತರ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಮಗ್ಚಿಕಾಯಿ ಅಥವಾ ಮುದ್ದೆ ಕೋಲಿನಲ್ಲಿ ಈ ರೀತಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದ್ದ ನಂತರ ಚೆನ್ನಾಗಿ ಈ ರೀತಿ ಕಲಿಸ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಮೊದಲು ನಾವು ಎತ್ತಿಟ್ಕೊಂಡಿದ್ದೀವಲ್ಲ ಆ ಬಟ್ಲಿನಲ್ಲಿ ಮತ್ತೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡ್ರೆ ಮೆಂತ್ಯ ಗೋಧಿ ಮುದ್ದೆ ರೆಡಿ ಆಗುತ್ತೆ. ಈ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪನೂ ಗಂಟಾಗೋದಿಲ್ಲ, ತುಂಬಾ ನೈಸಾಗಿ ಬರುತ್ತೆ. ಈಗ ಹಿಟ್ಟೆಲ್ಲ ರೆಡಿ ಆದ ನಂತರ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಂಡು ಉಂಡೆ ಕಟ್ಕೊಂಡ್ರೆ ಮೆಂತ್ಯ ಗೋಧಿ ಮುದ್ದೆ ರೆಡಿ ಆಗುತ್ತೆ. ಇದಕ್ಕೆ ಮೆಂತ್ಯನ ಬಳಸಿರೋದ್ರಿಂದ ವಾರದಲ್ಲಿ 2 ದಿವಸ ಈ ಮೆಂತ್ಯ ಮುದ್ದೆ ಮಾಡಿ ತಿನ್ನೋದ್ರಿಂದ ಸೊಂಟ ನೋವು ಮತ್ತು ಬೆನ್ನು ನೋವು ಕಡಿಮೆ ಆಗುತ್ತೆ ಮತ್ತು ಸೊಂಟದ ಮೂಳೆಗಳು ಕೂಡ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಈ ರೆಸಿಪಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ.